ಹರಿ ಓಂ ನಮಸ್ತೆ. ನಾನು ನಿಮ್ಮ ಆಶಿಕಾ ಗ್ರೀನ್ ಸ್ಟಾರ್ಸ್ ಚಾನೆಲ್. ಬನ್ನಿ, ತೋಟದ ಜೊತೆ ನಮ್ಮ ಮಾತುಕತೆ. ಹರಿ ಓಂ. ಬನ್ನಿ, ತೋಟ ಸುತ್ತಾಡ್ಕೊ ಬರೋಣ. ಹಾಯ್, ಬನ್ನಿ. ನಾವು ತೋಟಕ್ಕೆ ಹೋಗ್ತಿದ್ದೀವಿ. ಅಮ್ಮನ ಮನೆಗೆ ಬಂದಿದ್ದೀನಿ. ಬನ್ನಿ, ತೋಟ ತೋರಿಸ್ತೀನಿ. ನಾ ಹೇಳಿದ್ನಲ್ಲ, ಮಲೆನಾಡಿನಲ್ಲಿ ಮಳೆ ಬಂದರೆ ಉಂಬ್ಳ ಬರುತ್ತೆ ಅಂತ, ಉಂಬ್ಳ ಸಿಕ್ಕತ್ತೆ ಅಂತ. ಉಂಬ್ಳ ಸಿಕ್ಕರೆ ನಿಮ್ಗೆ ತೋರಿಸ್ತೀನಿ, ಆಯಿತಾ? ತೋಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಬಿಸಿಲು ಮಳೆ ಎರಡೂ ಇದೆ ಒಟ್ಟೊಟ್ಟಿಗೆ. ಈ ಥರ ಆದರೆ ತೋಟಕ್ಕೆ ತುಂಬ ಸಹಿತ ಪ್ರಾಬ್ಲಮ್ ಬರುತ್ತೆ. ನೋಡಿ, ಇಲ್ಲೊಂದು ಸಣ್ಣ ತೋಡಿದೆ. ತೋಟಕ್ಕೆ ತುಂಬ ಪ್ರಾಬ್ಲಮ್. ಯಾಕಂದರೆ ಅಡಿಕೆ ಮಣಿಗಳು ಉದುರುತ್ತೆ, ತೋಟಕ್ಕೆ ಕೊಳೆ ಬರುತ್ತೆ, ಎಲ್ಲ ಜಾಸ್ತಿ. ಅದಕ್ಕೆ ಬಿಸಿಲು ಮಳೆ ತೋಟಕ್ಕೆ ತುಂಬ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ನೋಡಿ, ತೋಟದಲ್ಲಿ ಕೆಲವೊಂದು ಔಷಧಿ ಸಸ್ಯನೂ ಇದೆ, ಕೆಲವೊಂದು ಕಾಡು ಸಸ್ಯನೂ ಇದೆ. ಎಷ್ಟೋ ಥರ ಸಸ್ಯಗಳು ಇರ್ತವೆ, ಔಷಧಿ ಸಸ್ಯಗಳು ಇರ್ತವೆ. ಗೊತ್ತಾಗಲ್ಲ, ನೋಡಿದ್ರು ಮಾತ್ರ ಹುಡುಕಿರು ಗೊತ್ತಾಗತ್ತಷ್ಟೆ. ನೋಡಿ, ತೋಟಕ್ಕೆ ಹೋಗ್ತಾ ಇದ್ದೀವಿ. ತೋಟದಲ್ಲಿ ನಮ್ಮ ಪಯಣ, ಹಾಗೆ ನಿಮ್ಮ ಜೊತೆ ಮಾತುಕತೆ. ಎಷ್ಟು ಹುಲ್ಲು ಬೆಳ್ಕೊಂಡಿದೆ ನೋಡಿ. ಈಗ ಒಂದು ಸಣ್ಣ ಮಳೆಗೆ ಸಹಿತ ಎಷ್ಟು ಹುಲ್ಲು ಬೆಳ್ಕೊಂಡಿದೆ ನೋಡಿ. ನಿಮಗೆ ಈಗ ಒಂದು ಹೊಳೆ ತೋರಿಸ್ತೀನಿ. ಹಾಗೆ ಅದಕ್ಕೊಂದು ಕಾಲು ಸೇತುವೆ ಅಂತಲೂ ಮಾಡಿದ್ದಾರೆ, ಇದನ್ನು ತೋರಿಸ್ತೀನಿ. ನೋಡಿ, ಒಂದು ದಾಸವಾಳ ಹೂ ಬಿಟ್ಟಿದೆ. ನೋಡಿದ್ರಿ ಅಲ್ವಾ? ಈಗ ಸೇತುವೆ ತೋರಿಸ್ತೀನಿ. ತೂಕು ಸೇತುವೆ ಅಲ್ಲ, ಕಾಲು ಸೇತುವೆ ನೋಡಿ ಅಲ್ವಾ? ನೋಡಿ, ಇಲ್ಲೂ ಸಹಿತ ಹೂ ಬಿಟ್ಟಿದೆ. ನನ್ನ ಮಗ ನೋಡಿ, ಈಗ ಒಂದು ಕಲ್ಲು ಬಿಸಾಕ್ತಾನೆ. ನೋಡಿದ್ರಿ ಅಲ್ವಾ? ಸಾಕು, ಕಿಲಾಡಿ ಜಾಸ್ತಿ ಮಾಡಬಾರ್ದು. ನೋಡಿ, ಇದು ಮೊದಲು ಗದ್ದೆ ಆಗಿತ್ತು, ಈಗ ಗದ್ದೆ ಮಾಡ್ತಿಲ್ಲ. ಸೊ ಹಾಗೆ ಖಾಲಿ ಜಾಗ ಇದೆ ನೋಡಿ. ನೋಡಿ ಹೇಗೆ ಕೂತಿದ್ದಾನೆ ನೋಡಿ. ನೋಡಿ, ಇದು ಫುಲ್ ಗದ್ದೆ ಆಗಿತ್ತು, ಈಗ ಎಲ್ಲ ಇದನ್ನು ಹಾಗೆ ಬಿಟ್ಟಿದ್ದಾರೆ. ಒಂದು ಟೈಮಲ್ಲಿ ಯಕ್ಷಗಾನ ಸಹಿತ ಮಾಡಿಸಿತ್ತು. ನೋಡಿ, ನಮ್ಮ ಹುಡುಗರು ದೇವರಿಗೆ ಅಂತ ದೂರ ಕೊಯ್ತಾ ಇದ್ದಾರೆ ಕರ್ಕೆ. ಇಲ್ಲೆಷ್ಟಿದೆ ಕರ್ಕೆ ನೋಡಿ, ಕೊಯ್ತಾ ಇದ್ದಾರೆ. ಇದು ನೋಡಿ, ಪುನರ್ಪುಳಿ, ಮುರುಗನ್ ಹಣ್ಣು ಅಂತಾರಲ್ಲ, ಅದ್ರ ಗಿಡ ಇದು. ಮುರುಗನ್ ಹಣ್ಣಿನ ಗಿಡ ಇದು. ಎಲ್ಲ ಬಿಟ್ಟು ಖಾಲಿ ಆಗಿದೆ ಈಗಿಲ್ಲ ಹಣ್ಣು. ಸೊ ನಿಮಗೆ ಬರೀ ಮರ ಮಾತ್ರ ತೋರಿಸ್ತಾ ಇದ್ದೀನಿ ನಾನೀಗ. ಅದಕ್ಕೆ ನೋಡಿ, ಮಾವಿನ ಹಣ್ಣು ಇದೆ ಅಂತ ಈ ಹುಡುಗರು ಹೋಗೋಣ ಅಂತಿದ್ದಾರೆ. ಬನ್ನಿ, ತೋರಿಸ್ತೀನಿ ನಿಮಗೆ. ಇನ್ನೇನಾಯಿತು, ರಜೆ ಮುಗೀತಾ ಬಂತು, ಮಕ್ಕಳಿಗೆಲ್ಲ ಶಾಲೆ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕಡೆ. ಆದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟ್ ಆಗಿದೆ. ನೋಡಿ, ಇದು ಎಂತ ಅದು, ಇದು ಇದ್ರ ಗಿಡ ಅನಿಸುತ್ತೆ ಅಂತ ಹೇಳ್ತಾ, ತುಪ್ಪ ಮಾಡೋದು ಅಂತ. ಇದೆಂತ ಏನೋ ಒಂಥರ ಗಿಡ ಅಂತೀವಿ, ತುಪ್ಪ ಮಾಡೋ ಅಂತಹ ಗಿಡ ಇದು. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಅಂದರೆ ಇದನ್ನು ಏನು
ತಗೊಬಂದು ಒಣಸಿನ ಅಥವಾ ಬೇಯಿಸಿ ಗಿಮ್ಚಿನ ಏನೋ ದನದ ತುಪ್ಪ ಥರನೇ ಆಗುತ್ತೆ, ಇದರಲ್ಲಿ ಮಾಡೋಕ್ಕೆ ಬರುತ್ತೆ. ಏನು ಅಂತ ಅಷ್ಟು ನಾಲೆಡ್ಜ್ ಇಲ್ಲ ನನಗೆ ಗೆಳೆಯರೇ. ಇದು ಉಪ್ಪಾಕಿ ಅಂತ ಇದು ಅದೇನೋ ತುಪ್ಪ ಮಾಡೋಕ್ಕೆ ಬರುತ್ತೆ ಅನ್ನಲ್ಲ, ಇದು ತುಂಬ ಮೆಥಡ್ ಇದೆ ತುಪ್ಪ ಮಾಡೋಕ್ಕೆ. ಅದ್ರ ಬಗ್ಗೆ ನಾನು ನಿಮ್ಗೆ ಅವ್ರ ಹತ್ರನೇ ಹೇಳಿಸ್ತೀನಿ, ನಂಗೆ ಸರಿ ಗೊತ್ತಿಲ್ಲ.